ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿದ ಮಳೆ, ಬಿನ್ನಿ ಮಿಲ್ ಕೆಳಸೇತುವೆಯಲ್ಲಿ ನೀರು ನಿಂತು ರಗಳೆ. ಕೆಲವೆಡೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರ ಪರದಾಟ. ಬೈಚಕುಪ್ಪೆಯ ಕೃಷ್ಣಪ್ಪನದ್ದು ಸೂಸೈಡ್ ಅಲ್ಲ, ಮರ್ಡರ್. ಅಪ್ಪನನ್ನೇ ಕೊಂದ ಮತಿಗೆಟ್ಟ ಮಗ ಅಂದರ್. ಪೊಲೀಸ್ ತನಿಖೆಯಿಂದ ಬಯಲಾಯಿತು ಕೊಲೆ ಸೀಕ್ರೆಟ್. ಮತ್ತೆ ಕೈ ಸುಡಲಿದೆ ಹಾಲು. 10 ದಿನದಲ್ಲಿ ಲೀಟರ್ಗೆ ₹2 ಹೆಚ್ಚಳ. ಗ್ರಾಹಕರಿಗೆ ಶಾಕ್ ಕೊಡಲು ಸಜ್ಜಾದ ಸರ್ಕಾರ. ಕಾರ್ಗಿಲ್ ವಿಜಯ ದಿವಸ್ ಪ್ರಯುಕ್ತ ಪೇಂಟಿಂಗ್ ಆಯೋಜನೆ. ಮನ ಸೆಳೆಯಿತು ಕೊಂಚದಲ್ಲಿ ಅರಳಿದ ಕಲೆ. ಬಾಲ ಭವನದಲ್ಲಿ ಕಲಾಕೃತಿಗಳ ಕಮಾಲ್. ಬ್ರೆಜಿಲ್ ಟೌನ್ನಲ್ಲಿ ವೆಜ್ ನಾನ್ ವೆಜ್ಗಳ ಘಮಘಮ. ಶೆಫ್ಗಳಿಂದ ತಯಾರಾಗ್ತಿವೆ ವೆರೈಟಿ ಐಟಮ್ಸ್. ಇದು ರಂಜಾನ್ ಹಬ್ಬದ ಸ್ಪೆಷಲ್. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಇವತ್ತು ಸಂಜೆಯಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಸಂಜೆ 4ವರೆಗೆ ಶುರುವಾದ ಮಳೆ ಇನ್ನೂ ಕೂಡ ನಿಂತಿಲ್ಲ. ವರುಣನ ಆರ್ಭಟಕ್ಕೆ ಸಾರ್ವಜನಿಕರು, ವಾಹನ ಸವಾರರು ಸಾಕಷ್ಟು ಪರದಾಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಮಳೆರಾಯನ ಆರ್ಭಟ ಜೋರಾಗಿತ್ತು. ಸಂಜೆ 4 ಗಂಟೆ ಸುಮಾರಿಗೆ ಶುರುವಾದ ಮಳೆ ಎಡಬಿಡದೆ ಸುರಿಯಿತು. ಸತತ ಮಳೆಯಿಂದಾಗಿ ನಗರದ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಹೀಗಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ಸಾಕಷ್ಟು ಪರದಾಡಿದ್ರು. ಮೆಜೆಸ್ಟಿಕ್ ಬಳಿಯ ಬಿನ್ನಿ ಮಿಲ್ ಕೆಳ ಸೇತುವೆಯ ಅಡಿ ಭಾರಿ ನೀರು ತುಂಬಿಕೊಂಡಿದೆ. ಟ್ರಾಫಿಕ್ ಜಾಮ್ ತಪ್ಪಿಸಲು ಪರ್ಯಾಯ ಮಾರ್ಗಗಳಲ್ಲಿ ಹೋಗುವಂತೆ ವಾಹನ ಸವಾರರಿಗೆ ವ್ಯವಸ್ಥೆ ಮಾಡಲಾಗಿದೆ. ಟ್ರಾಫಿಕ್ ಪೊಲೀಸರು ಮಳೆಯಲ್ಲೇ ಸಂಚಾರ ನಿಯಂತ್ರಿಸಲು ಪರದಾಡಿದ್ರು. ಇನ್ನು ಆರ್ಟಿ ನಗರ, ಜೆಸಿ ನಗರ, ಹೆಬ್ಬಾಳ, ಯಲಹಂಕ, ಕೆಪಿ ಅಗ್ರಹಾರ, ಚಾಮರಾಜಪೇಟೆ, ಮಾರ್ಕೆಟ್, ಜಯನಗರಗಳಲ್ಲಿ ತೀವ್ರ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಯಮಯಾತನೆ ಪಡುವಂತಾಯ್ತು. ಅಲ್ಲದೆ ಕೆಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರೆ ಆಡುಗೋಡಿ ಮತ್ತು ಜಯನಗರದಲ್ಲಿ ಮರಗಳು ಧರೆಗುರುಳಿವೆ. ಒಟ್ಟಾರೆ ಒಂದು ದಿನ ಮಳೆ ಸಾಕಷ್ಟು ರಗಳೆ ಸೃಷ್ಟಿಸಿದೆ. ಬೆಂಗಳೂರಿನಿಂದ ಮಮತಾ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಆ ಊರಿನಲ್ಲಿ ಅವತ್ತು ಹಬ್ಬದ ಸಂಭ್ರಮ. ಆದ್ರೆ ಆ ಮನೆಯಲ್ಲಿ ಅದೇ ವಿಚಾರಕ್ಕೆ ಕಿತ್ತಾಟ ನಡೆದಿತ್ತು. ಕೊನೆಗೆ ಆ ಜಗಳ ಒಂದು ಜೀವ ತೆಗೆದಿತ್ತು. ಮೊದಲು ಸುಯಿಸೈಡ್ ಅಂತ ಕೇಸ್ ಮುಚ್ಚಿ ಹೋಗಿತ್ತು. ಪೊಲೀಸರ ತನಿಖೆ ವೇಳೆ ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ಸಾಬೀತಾಯಿತು. ನಿರ್ಜನ ಪ್ರದೇಶ. ಕುತೂಹಲದ ಜೊತೆಗೆ ಗಾಬರಿಯಿಂದ ನೋಡ್ತಾ ಇರೋ ಸ್ಥಳೀಯರು, ನೆಲ ಅಗೆಯುತ್ತಿರುವ ಕೂಲಿ ಕಾರ್ಮಿಕರು, ಬೆಂಗಳೂರು ಹೊರ ವಲಯದ ತಾವರೆಕೆರೆಯ ಬೈಚಗುಪ್ಪೆಯಲ್ಲಿ ಎಣಿಸಿದ್ರೂ 500 ಜನ ಇಲ್ಲ. ಆದ್ರೂ ಅಲ್ಲಿ ಕೃಷ್ಣಪ್ಪ ಅನ್ನೋರ ಸಾವಿನದ್ದೇ ಮಾತು. ಕಳೆದ ಮೇ 28ರಂದು ಊರೇ ಹಬ್ಬದ ಸಂಭ್ರಮದಲ್ಲಿ ಮುಳುಗಿತ್ತು. ಅದೇ ವೇಳೆ ಕೃಷ್ಣಪ್ಪನ ದೇಹ ನೇಣು ಬಿಗಿದ ರೂಪದಲ್ಲಿ ಸಿಕ್ಕಿತ್ತು. ಎಲ್ರೂ ಇದು ಆತ್ಮಹತ್ಯೆ ಅನ್ಕೊಂಡ್ರು. ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದ್ರು. ಆದ್ರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಕೃಷ್ಣಪ್ಪನ ಅಣ್ಣನ ಮಗ ನಾರಾಯಣ ತಾವರೆಕೆರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ತನಿಖೆ ಬಳಿಕ ಗೊತ್ತಾಗಿತ್ತು ಇದು ಕೊಲೆ ಅಂತ. ಆ ಸಂದರ್ಭದಲ್ಲಿ ಸಂಜೆ ಜಗಳ ನಡೆದಿದೆ. ರಾತ್ರಿ ಈತ ಕೊಲೆಯಾಗಿದ್ದ. ಅದು ಕೊಲೆಯಾಗಿದ್ದಂತ ಗೊತ್ತಾಗಿರಲಿಲ್ಲ. ಮಾರನೇ ದಿನ ನೋಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಇತ್ತು. ಆಗ ಮಾರನೇ ದಿನ ಎಲ್ಲ ನೋಡಿ ಇದು ನೇಣು ಬಿಕ್ಕೊಂಡು ಅವನೇ ಸತ್ತೋಗಿದ್ದಾನೆ ಅಂತ ಅಂದ್ಬಿಟ್ಟು ಶವ ಸಂಸ್ಕಾರ ಮಾಡಿದರು. ಆತನ ಸತ್ತಿದ್ದಾನಲ್ಲ, ಆತನ ಅಣ್ಣನ ಮಗ ನಾರಾಯಣ ಅಂತನನ್ನು ಮತ್ತು 10 ದಿನ ಬಿಟ್ಟುಕೊಂಡು ಕಂಪ್ಲೇಂಟ್ ಮಾಡಿದ್ದ ತಾವರೆಕೆರೆ ಸ್ಟೇಷನ್ಗೆ. ಹಬ್ಬದ ವಿಚಾರವಾಗಿ ನಡೆದ ಗಲಾಟೆ ಕೃಷ್ಣಪ್ಪನ ಜೀವಕ್ಕೆ ಎರವಾಗಿತ್ತು.
ಈ ಸಂಬಂಧ ಕಳೆದ ತಿಂಗಳು 27ರಂದು ಕೃಷ್ಣಪ್ಪನ ಪತ್ನಿ ಈರಮ್ಮ, ಮಗ ಕಾಂತರಾಜು ಹಾಗೂ ಪತ್ನಿಯ ಅಕ್ಕ ಯಲ್ಲಮ್ಮ ಅನ್ನೋರನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ರು. ಕೊಳೆತ ಸ್ಥಿತಿಯಲ್ಲಿದ್ದ ಕೃಷ್ಣಪ್ಪನ ಮೃತದೇಹವನ್ನ ತಹಶೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆದು ಪರಿಶೀಲನೆ ನಡೆಸಲಾಯಿತು. ಅವನ ಸಾವಿನ ಬಗ್ಗೆ ಅನುಮಾನ ಇದ್ದು ನಾರಾಯಣನವರು ಕಂಪ್ಲೇಂಟ್ ಕೊಟ್ಟಿದ್ದರು. ಶವನ ಹೊರಗಡೆ ತೆಗೆದು ಶವ ಪರೀಕ್ಷೆ ಮಾಡಿದರೆ ಸತ್ಯ ಗೊತ್ತಾಗುತ್ತೆ ಅಂತ. ಆ ಒಂದು ಪೊಲೀಸ್ನವರ ಒಂದು ರಿಕ್ವೆಸ್ಟ್ ಮೇಲೆ ನಾವು ಮತ್ತು ರಾಜರಾಜೇಶ್ವರಿ ಆಸ್ಪತ್ರೆ ಡಾಕ್ಟ್ರು ಬಂದು ಶವನ ಬೆಳಿಗ್ಗೆ 11:30 ಹೊರ ತೆಗೆದು ಅದನ್ನು ಇಂಕ್ವೆಸ್ಟ್ ಮಾಡಿ ಮತ್ತು ಎಕ್ಸಾಮಿನೇಷನ್ ಮಾಡಿ ಅದೆಲ್ಲ ಕೆಲಸವನ್ನು ಮುಗಿಸಿ ಹೋಗ್ತಾ ಇದ್ದೀವಿ. ಸದ್ಯ ಓರ್ವ ಪರಾರಿಯಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ತಂದೆಯನ್ನೇ ಕೊಲೆಗೈದ ಮಗ, ಇದಕ್ಕೆ ಸಾಥ್ ನೀಡಿದ ಆತನ ತಾಯಿ ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಸಾಲ ಮಾಡಿದ್ದಕ್ಕೆ, ಪ್ರೇಮ ವೈಫಲ್ಯಕ್ಕೆ, ಹೀಗೆ ಬೇರೆ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ನೋಡಿದ್ದೇವೆ. ಆದರೆ ಕಾಗೆ ತಲೆಯನ್ನ ಮುಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ನೋಡಿದ್ದೀರಾ? ಆಶ್ಚರ್ಯ ಆದ್ರೂ ಸತ್ಯ. ಘಟನೆ ಏನು ಅನ್ನೋದನ್ನ ತಿಳಿಯೋಕೆ ಈ ಸ್ಟೋರಿ ನೋಡಿ. ಕೇವಲ ಒಂದು ಕಾಗೆ ಒಬ್ಬ ಮನುಷ್ಯನ ಸಾವಿಗೆ ಕಾರಣವಾಗುತ್ತೆ ಅಂದ್ರೆ ನಂಬ್ತೀರಾ? ಬೆಂಗಳೂರಿನಲ್ಲಿ ನೆಲೆಸಿದ್ದ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ನಿವಾಸಿ ಆನಂದ್ ಹಂಪಣ್ಣನವರ ಪಾಲಿಗೆ ಒಂದು ಕಾಗೆ ಮೃತ್ಯುವಾಗಿದೆ. ಹೌದು, ಬೆಂಗಳೂರಿನ HALನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಟ್ರೈನಿಯಾಗಿ ಕೆಲಸ ಮಾಡ್ತಾ ಇದ್ರು ಆನಂದ್. ಬುಧವಾರ ಸಂಜೆ ಕೆಲಸ ಮುಗಿಸಿಕೊಂಡು ಬರಬೇಕಾದ್ರೆ ಇವರ ತಲೆ ಮೇಲೆ ಕಾಗೆಯೊಂದು ಬಂದು ಕಾಲನ್ನ ತಾಕಿಸಿದೆಯಂತೆ. ಇದನ್ನ ಊರಿನಲ್ಲಿದ್ದ ತಾಯಿಗೆ ಹೇಳಿದ್ದಾರೆ. ಆಗ ತಾಯಿ ಹನುಮಂತ ದೇವರ ಗುಡಿಗೆ ಹೋಗಲು ಹೇಳಿದ್ದಾರೆ. ಆದರೆ ಕಾಗೆಯ ವಿಷಯವನ್ನೇ ದೊಡ್ಡದು ಮಾಡಿಕೊಂಡ ಆನಂದ್ ಮೂಢನಂಬಿಕೆಗೆ ಕಟ್ಟು ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೆತ್ತಿ ಒಂದು ಕಾಲು ಇಟ್ಟಂಗೆ ಆಯ್ತು ಅಲ್ಲ, ಹಂಗಾರೆ ಅಲ್ಲೇ ಎಲ್ಲರೂ ನಿಮ್ಮ ಮನೆ ಒಂದು ಸಣ್ಣ ಒಂದು ಗುಡಿ ಇರ್ತೈತೆ, ನಮ್ಮಪ್ಪ ಅಲ್ಲಿ ಹೋಗಿ ಬಾರಪ್ಪ ಅಂಥೇಳಿ ನಾನು ಹೇಳಿದೆ. ಆಯಿತು ಅಂತ ಸುಮ್ಮನೆ ಇಟ್ಟ. ಅವ್ರ ತಾಯಿ ಹಚ್ಚಿಲ್ಲ ಮತ್ತೆ, ಇಲ್ಲಪ್ಪ ನೀವು ಜಕ ಮಾಡಿದೇನೆ ಅಂತ ಕೇಳಿದ್ರು. ಇನ್ನೂ ಮಾಡಿಲ್ಲ ಅಂದು, ಏನು ಮಾಡೋದಂತ TV ನೋಡೋದಂತೀನಿ ಅಲ್ಲ, ಹಂಗಾರೆ ಜಕ ಮಾಡಿ ಹೋಗಪ್ಪ ಅಂತ ಆಕೆ ಅಂದ್ಲು. ಅಷ್ಟಕ್ಕೆ ಇಟ್ಟರೆ ಮತ್ತೆ TV ಅಂದರೆ ಇನ್ನೂ ದೊಡ್ಡ ಏನಾರು ಕೇಳಿಸೊಂಬ ಅಂದರು. ನಾ ಕೇಳಿಸೊಂಬರಕ್ಕಂತ ಹೋದೆ. 9:30 ಇತ್ತು, ಯಾರು ಇದ್ರೆ ಹೇಳಿಲ್ಲ. 9:30 ನಂತರ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನ್ ಕಾಂಟ್ಯಾಕ್ಟ್ ಹಿಂಗೆ ಆಗಲಿಲ್ಲ. ಆಫೀಸ್ಗೆ ಹೋಗಿ ಬಂದೆ. ನಾನು ಬರುವಾಗ ಕಾಗಿ ಹಿಂಗೆ ತಲೆ ಮ್ಯಾಗ ಕುಂತು ಹೋತು ಅಂತಂದು, ಹಂಗಾರೆ ಹೋಗಿ ಜಾಕ ಮಾಡಿ ಆಂಜನೇಯ ಗುಡಿಗೆ ಅದು ಎಣ್ಣೆ ಬತ್ತಿ ಹಚ್ಚಿ ಬಾರಪ್ಪ ಅಂತಂದು. ಏನಿಲ್ಲ ರೀ, ಹಂಗೆ ಏನಿಲ್ಲ, ಅವ್ನು ಹಂಗೆ ಮಾಡ್ಕೊಳಂಗೆ ಇಲ್ಲ ರೀ. ಅವ್ನು ಭಾಳ ಮುಂದುವರಿಬೇಕು ಅನ್ನೋದು ಆಸೆ ಇತ್ತು ರೀ ಅವನಿಗೆ. ಅದು ಏನಾತ ಏನು ಅಷ್ಟೇ, ಮನ್ಸಿಗೆ ಏನು ಭಾಳ ಇದು ಮಾಡ್ಕೊಂಡ್ರಿ. ಆದರೆ ಆನಂದ್ ಆತ್ಮಹತ್ಯೆ ಮಾಡಿಕೊಳ್ಳೋ ಮನಸ್ಥಿತಿಯವನೇ ಅಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಕುರಿತು ಕುಟುಂಬದವರಿಗೆ ಸಂಶಯವಿದೆಯಂತೆ. ಧೈರ್ಯ ಇಲ್ಲ ಅವ್ನಿಗೆ ಸುಸೈಡ್ ಮಾಡ್ಕೊಂಡಷ್ಟು. ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಪೋಸ್ಟ್ಮಾರ್ಟಮ್ ಆಗಿದೆ, ರಿಪೋರ್ಟಿಗೆ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಅದು ರಿಪೋರ್ಟ್ ಬರೋರ್ಗೆ ಏನು ಹೇಳೋಕ್ಕಾಗಲ್ಲ. ಆನಂದ್ ಸ್ವಗ್ರಾಮ ಲಕ್ಷ್ಮೇಶ್ವರದ ಮನೆಯಲ್ಲಂತೂ ಸೂತಕದ ಛಾಯೆ ಆವರಿಸಿದೆ. ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದರೊಂದಿಗೆ ಆನಂದ್ ಸಾವು ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಗದಗ್ನಿಂದ ಅಮೃತ್ ಅಜ್ಜಿ, ಸುವರ್ಣ ನ್ಯೂಸ್. ಹಾಲಿನ ದರ ಮತ್ತೊಂದು ಸಲ ಹೆಚ್ಚಿಸೋದ್ರ ಮೂಲಕ ಸರ್ಕಾರ ಸಾರ್ವಜನಿಕರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಎಷ್ಟು ಏರಿಕೆಯಾಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.